ಅಲ್ಲ ಪ್ರೇಮ ಮುಗಿವತ್ತು ಎಂತಾಗಿದೆ? ಬೆಳಗ್ಗೆ ಬಂದಲ್ಲಿಂದ ನೋಡ್ತಿದ್ದೀನಿ, ಸುಸಂತ್ರ ಮಖಕ್ಕೆ ಮಖ ಕೊಟ್ಟು ಮಾತೇ ಆಡಲ್ಲ. ಸಿಟ್ಕೊಂಡೇ ಅದಾರಪ್ಪ. ಮನೇಲಿ ಎಂತಾರು ಯಾಚೆ ಗೀಚೆ ಆಗಿದೆ. ಅಲ್ಲ ಹಂಗೆ ಯಾಚೆ ಅವ್ರ ಮನೇಲಿ ಆತನೇ ಇರ್ತದೆ, ಹಂಗೇನಾರಾದ್ರೂ ಬಂದು ಹೇಳ್ಕಿತಾರೆ ಪಾಪ. ಹಿಂಗೆ ಮಾಡಿದ್ರು ಕರಿಯ ಎಂತ ಮಾಡೋದು ಹೇಳೋ ಅಂತ. ಎಂತ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಂಗೆ ಅದೆಯಪ್ಪ. ನಾನು ಎಂತ ಹೇಳಿದ್ದು ಕೇಳಿದ್ದು ನಂಗೆ ಅಂತ ಜ್ಞಾನಕ್ಕೆ ಬರಲ್ಲ. ಓ ಈ ಜ್ಞಾನಾತು ಸಾಯಂಕಾಲ ಇದಿಷ್ಟು ಕೆಲಸ ಪೂರೈಸೇ ಹೋಗೋಣ ಅಂತ ಹೇಳಿದೆ ನಾನು. ಅಲ್ಲ ಹೇಳಿದರು ಪೂರೈಸಿ ಹೋಗಿ ಇದಿಷ್ಟು ಅಂತ. ನಾ ಹೇಳಿದ್ರು ಅವರು ಎಂಥದ್ದು ಒಂಚೂರು ಬೇರೆ ಕೆಲಸದೇ ಹೋಗೋಣ ಅಂತ ಹೋಗಿದ್ರು. ಎಲ್ಲರೂ ಬೈದಿದ್ರು ಎಂಥದ ಕಡೆಗೆ ನಾನೇ ಹೇಳಿನಿ ಅಂತ ತಿಳ್ಕೊಂಡ್ರೆ ಇವರು. ನಾನು ಎಂತ ಹೇಳಕ್ಕೆ ಹೋಗ್ಲೂ ಇಲ್ಲ. ಅಲ್ಲ ನಂಗೆ ಸಿಕ್ಕಲೂ ಇಲ್ಲ, ಎಂತ ಕೇಳಲೂ ಇಲ್ಲ, ನಾ ಹೇಳಲೂ ಇಲ್ಲ. ಒಂದು ಪಕ್ಷ ಕೇಳಿದ್ರು ನಾನು ಹಂಗೆ ಎಡ್ದಿ ಆಯ್ತು ಹಂಗಾಗಿ ಬಂದೆ ಅಂತ ಹೇಳ್ತಿದ್ದೆ. ಅವ್ರ ಸುದ್ದಿ ಏನು ಹೇಳಕ್ಕಿರಲ್ಲ. ಆದರೂ ನನ್ನ ಮೇಲೆ ಒಂದು ಅನುಮಾನ ಪಟ್ಕೊಂಡಾರಲ್ಲ. ಸೊ ಕೆಲಸದ ದಂಡಲ್ಲಿ ಹಿಂಗಾದ್ರೆ ಎಂಥ ಕೆಲಸ ಮಾಡೋದು? ಇರೋದೇ ಇಬ್ಬರು. ಅಲ್ಲ ಸುಮ್ಮನೆ ಹೇಳೋದಲ್ಲ, ಎಷ್ಟು ದಿವಸ ಜೀವ ಕೆಡಿದೆ ಇದ್ದಾಗ ನನ್ನ ಕೆಲಸನೂ ಅವರೇ ಮಾಡ್ಯಾರೆ. ಈಗ ಹಿಂಗೆ ಇದು ಮಾಡ್ತಾ ಇದಾರಲ್ಲ. ಅಲ್ಲ ಪ್ರೇಮಮ್ಮ, ಊಟದ ಹೊತ್ತಾಗಿದೆ, ನಾ ಕರಿತಾನೆ ಇದ್ದೀನಿ, ನೀವು ಅಲ್ಲೇ ಇದ್ದೀರಲ್ಲ, ಉಂಡ್ಕೊಂಡನ ಬಲ್ಲೆ. ಈ ಬೆಳಗ್ಗೆ ಬಂದಲ್ಲಿಂದ ಒಂದು ಲೋಟ ನೀರು ಕುಡಿಲ್ಲ ನೀವು. ಅದು ಯಾಕೆ ಹಂಗೆ ಮಾಡ್ತಿದ್ದೀರಿ ನೋಡೋಣ? ಬಲ್ಲಿ ಊಟ ಮಾಡೋಣ ಬಲ್ಲಿ. ನೀ ಊಟ ಮಾಡು, ನಂಗೆ ಹಸು ಇಲ್ಲ. ಉಂಡ್ರು ಉಂಡೆ ಬಿಟ್ಟರು ಬಿಟ್ಟೆ, ಬೇಕಾದ್ರೆ ಕಡಿಗೆ ಬಂದು ಉಣ್ತೀನಿ ನಾನು. ನೀ ಊಟ ಮಾಡ, ನಂಗೇನು ಕಾಯೋದೇನು ಬೇಡ. ಅಲ್ಲ ಹಂಗಂದ್ರೆ ಹೆಂಗೆ ಮಾರ? ದಿನ ನಾ ಏನು ಒಬ್ಬನೇ ಉಣ್ತಿದ್ನ? ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಉಣ್ಣೋದು ಹೌದಾ ಅಲ್ಲ? ಯಾಕೆ ಹಿಂಗೆ ಮಾಡ್ತಿದ್ದೀರಿ ಅಂಥದ್ದು ನಾ ಎಂತ ಮಾಡೀನಿ ಅಂತಲೇ ಗೊತ್ತಾಗಲ್ಲ. ಉಂಡ್ರು ಉಂಡೆ ಬಿಟ್ಟರು ಬಿಟ್ಟೆ ಅಂತೀರಿ. ನನ್ನ ಸಿಟ್ಟು ತೆಗೆದು ಊಟದ ಮೇಲೆ ತೋರಿಸ್ಬೇಡಿ ಮಾರ್ರ. ಈಗ ಎಂತಕ್ಕೆ ಈಗ ರೊಟ್ಟಿ ಮರಿ ದುಡಿಯೋದೆ ಹೊಟ್ಟೆ ತುಂಬ್ಕಿಣಕ್ಕಲ್ಲನೋ? ಉಣ್ಣಕ್ಕೆ ಇಲ್ದಿದ್ಮೇಲೆ ಅಂತ ಈಗ ನನ್ನ ಜೊತೆ ಉಣ್ಣಕ್ಕಾಗದೆ ಇದ್ದರೂ ನೀವು ಆಚೆಗೆ ದೂರನೇ ಕೂತ್ಕೊಂಡು ಉಣ್ಣೆ ಅಂತ ಊಟ ಮಾಡಿ ಬಲ್ಲಿ. ಹೊತ್ತು ಸುಮಾರಾಗಿದೆ, ನಂಗೆ ಹೊಸು ಆತದೆ ಮಾರ್ರ. ಹೊಸು ಆದರೂ ಊಟ ಮಾಡ, ಹೇಳಿದ್ ಕೇಳಲ್ಲ ನನಗೆ. ನಾನು ಅಡ್ಕೋತೀನ ನೀ ಉಣ್ಣೋದು ಬೇಡ ಅಂತ? ಕಡೆಗೆ ಅದಕ್ಕೂ ಒಂದೇ ಅಂತ ಹೇಳಕ್ಕಲ್ಲ ಮರಯ್ಯ, ನೀ ಉಣ್ಣು. ನಂಗೆ ಹೊಟ್ಟೆ ಹೊಸು ಆದಷ್ಟೊತ್ತಿಗೆ ಉಣ್ತೀನಿ ನಾನು. ಈಗ ಹೊಸು ಇಲ್ಲ ನನಗೆ. ಹಂಗಾರೆ ಬೇಡ ಬಿಡಿ, ನಾನು ಊಟ ಮಾಡಲ್ಲ. ಅಲ್ಲ ಇಷ್ಟು ದಿವಸ ಏನು 4-5 ವರ್ಷ ಆತೇನೋ ಒಟ್ಟಿಗೆ ಕೆಲಸ ಮಾಡ್ತಾ ಒಂದು ದಿವ್ಸನ ಬೇರೆ ಬೇರೆ ಕೂತ್ಕೊಂಡು ಊಟ ಮಾಡಿದ್ದಿಲ್ಲ. ಇವತ್ತು ಹಿಂಗೆ ಹೇಳ್ತಿದ್ದೀರಿ, ಬೇಡ ಬಿಡಿ. ಒಂಥರ ಜೀವನ ಸ್ವರ್ಗ ಬಂದಂಗೆ ಆತ. ಹೊಸ ಆಗಿ ಉಣ್ಣೋಣ ಅಂತ ಬಂದೆ, ಬೇಡ ಅಂದಮೇಲೆ ಬೇಡ. ಒಂದು ಲೊಟ್ಟು ನೀರು ಕುಡ್ಕೊಂಡು ಹೋಗ್ತೀನಿ, ನಾನು ಕೆಲಸಕ್ಕೆ ಹೋಗ್ತೀನಿ. ನಿಂಗೆ ಹೇಳಿದ ಭಾಷೆ ಬರಲ್ಲ ನನಗೆ. ಉಣ್ಣ ಅಂತ ಹೇಳ್ತೀನಿ, ನಾ ಊಟ ಮಾಡ್ತಿದ್ದ ಕೂಡಲೇ ನೀ ಅಂತಕ್ಕೆ ಉಪವಾಸ ಇರೋದ? ಇದು ಒಳ್ಳೆ ಕಥೆ ಆಯ್ತಲ್ಲ. ಕಡೆಗೆ ಹಂಗಂದು ಹೇಳಕ್ಕೆ ಶುರು ಮಾಡಲಿ. ಅವ್ರ ಮನೆಯಲ್ಲಿ ಉಂಡ್ಕೊ ಬಂದಿದ್ರು, ಇಲ್ಲಿ ಇವನಿಗೆ ಮನೆಯಲ್ಲಿ ಉಣ್ಣದ ತೋಟದಲ್ಲಿ ಉಣ್ಣೋದು ಬೇಡ ಅಂದ್ಕೊಂಡು ಅವನಿಗೆ ಹುಷಾರಿಲ್ದಿದ್ದಂಗೆ ಮಾಡಿದ್ರು ಅಂತ. ಉಣ್ಣ ನೀನು. ಅದು ಎಂತ ಬೇಕಾರಾಗಲಿ, ನೀವು ಉಣ್ಣಕ್ಕೆ ಬಂದರೆ ನಾನು ಒಂದು ಮುಷ್ಟಿ ಉಣ್ತೀನಿ, ಇಲ್ದಿದ್ರೆ ಇಲ್ಲ. ಬೇಡ, ಯಾರಿಗೂ ಊಟ ಬೇಡ ಬಿಡಿ. ಒಂದು ಹೊತ್ತು ಉಪವಾಸ ಇದ್ದ ಕೂಡಲೇ ಏನು ಮನುಷ್ಯರು ಸಾಯಲ್ಲ. ಯಾವುದೊಂದಕ್ಕಾದರೂ ನಿಂದೇ ಹಠ ಸಾಧನೆ ಆಗಬೇಕು ಅಂತೀಯ. ಅಲ್ಲಿ ಅಷ್ಟು ರೀತಿ ಹೇಳ್ತಿದ್ದೀನಿ, ನೀ ಉಣ್ಣು, ನಂಗೆ ಹಸು ಇಲ್ಲ ಅಂತ ಹೇಳಿ ಉಂಡ್ರೆ ಏನಾಗ್ತಿತ್ತು ನೋಡೋಣ. ನಡಿ ಮರ ಊಟ ಮಾಡು, ನಾ ಇಲ್ಲೇ ಕೂತ್ಕೋತೇನೆ. ನಿಮ್ಮ ಊಟ ಚೀಲ ಎಲ್ಲದೆ ತಗೊಂಡೇ ಬಲ್ಲಿ, ಬರೀ ಕೈಯಲ್ಲಿ ಬತ್ತಿದ್ದೀರಲ್ಲ. ಅದು ಎಲ್ಲಾರು ಇರಲಿ, ನಡಿ ನೀನು ಕೂತ್ಕೊಂಡು ಊಟ ಮಾಡ, ನಡಿ. ನೋಡಲಿ, ಮತ್ತೆ ಅದನ್ನೇ ಹೇಳ್ತೀರಿ, ತಗೋಬಲ್ಲಿ. ಯಾಂತ ತಗೋಬರೋದ? ಎಲ್ಲಿಂದ ತಗೋಬರೋದ? ಊಟ ತರಲ್ಲ ನಾನು ಇವತ್ತು, ಹಸು ಇಲ್ಲ ನನಗೆ. ಹಾಗಾಗಿ ಹಾಗೆ ಬಂದೇನೆ. ಸಾಯಂಕಾಲಕ್ಕೆ ಒಂಚೂರು ಬೇಗ ಹೋಗೋಣ ಬೇಕಾರೆ.
ಮನೆಗೆ ಹೋಗಿ ಉಣ್ತೀನಿ. ನನಗೆ ಊಟ ತಿಂಡಿ ಎಂಥದ್ದು ಬೇಡ. ಎಂತ ಊಟ ತರಲ? ಈಗ ಎಂತ ನಾನು ಅಂದೇನೆ, ಇದು ಮೀನು ತಗೊಂಡಿತ್ತು, ಸಣ್ಣ ಮೀನು ಪಲ್ಯ ಬಚ್ಚಿದ್ದು, ಕುಚ್ಚಕ್ಕಿ ಗಂಜಿ. ಈಗ ನಮ್ಮನೇಲಿ ಮಾಡಿದ್ದು ನೀವು ಉಣ್ತೀರೋ ಇಲ್ಲ ಮಾರ್ರ? ಇಲ್ಲಿದ್ರೆ ಅದರಲ್ಲೇ ಇಬ್ಬರು ಒಂಚೂರು ಉಣ್ಬೋದಿತ್ತು. ಹೇಳಿತ್ತು ಸಣ್ಣಿ, ಪ್ರೇಮಮ್ಮಗೆ ಮೀನು ಪಲ್ಯ ಅಂದ್ರೆ ಆಸೆ, ನೋಡೋಣ ತಿಂತೀನಿ ಅಂತ ಕಂಡ್ರು ಕೊಡಿ ಒಂದು ಮೀನು ಅಂತ ಹೆಚ್ಚೆ ಹಾಕಿದೆ. ಗಂಜಿನೂ ಒದುನೆ ಹಾಕ್ತದೆ, ಮೀನು ಸಾರಲ್ಲಿ ಒಂಚೂರು ಸೇರೋದು ಜಾಸ್ತಿ ಅಂತ ಬಲ್ಲಿ ಯಾವತ್ತಿದ್ರೂ ಹಂಚಿ ತಿನ್ಬೇಕಂತೆ. ಅಲ್ಲ, ನೀವು ತಿನ್ನೋದಾದ್ರೆ ಮಾತ್ರ. ನಮ್ಮನೆಯಲ್ಲಿ ಅಡುಗೆ ಮಾಡಿದ್ದು ನೀವು ಉಣ್ತೀರಿ ಅನ್ನಂಗಿದ್ರು ಬಲ್ಲಿ ಇಬ್ಬರು ಅದನ್ನೇ ಸೇರಿಸಿ ಉಣ್ಣೋಣ. ಮಾರಯ್ಯ, ನಂಗೆ ಅವೆಲ್ಲ ಏನಿಲ್ಲ. ನಮ್ಮ ಮನೇಲಿ ಏನು ತುಪ್ಪದಲ್ಲಿ ಬೇಯಿಸ್ಕಿ ತಿನ್ನೋದಲ್ಲ ನಾನು. ನಿಮ್ಮ ಮನೆ ಹಾಗೆ ನಮ್ಮ ಮನೇಲಿ ಬೇಯಿಸೋದ? ಒಬ್ಬರು ಮನೇಲಿ ಮಾಡಿದ್ದು ಉಣ್ಬಾರ್ದು ಅಂತ ನಂಗೆ ಅವೆಲ್ಲ ಏನಿಲ್ಲ, ಉಣ್ತೀನಿ. ಆದರೆ ಬೇಡ, ನನಗೆ ಈಗ ಹಸು ಇಲ್ಲ. ನೋಡಲ್ಲಿ ಮತ್ತು ಅದೇ ಮಾತು ಹೇಳ್ತೀರಿ ಪ್ರೇಮಮ್ಮ. ಬಲ್ಲಿ ಉಣ್ತೀರಿ ಅಂತ ಕಂಡ್ರೆ ಅದರಲ್ಲೇ ಇಬ್ಬರು ಹಂಚ್ಕೊಂಡು ತಿನ್ನೋಣ ಮಾರ. ಏನು ಆಗ್ಬೇಕು ಅಂತ ಮಿಕ್ಕಿ ಒಂಚೂರು ಕಮ್ಮಿ ಆದರೆ ಸಾಯಂಕಾಲ ಹೋದ್ರೆ ಒಂದು ಮುಷ್ಟಿ ಉಂಡ್ರು ಸಯ್ಯ. ಬಲ್ಲಿ ಬಲ್ಲಿ ನೀವು ಇದು ಬಾಕ್ಸಲ್ಲೇ ತಿನ್ನಿ, ನಾನು ಬಾಕ್ಸ್ಗೆ ಮುಚ್ಚುಳ್ದಲ್ಲಿ ತಿಂತೀನಿ. ಅಲ್ಲ, ಈ ಒಂದು ಹೊಂಬಳೆ ಬಿದ್ದವೇನು ಹೆರ್ಕಿ ಬರ್ಲನ್ ಹೋಗೊಂದ? ಬೇಡ, ನಮ್ಮ ಕಣ್ಣಿದ್ರೆ ಬಿದ್ದರೆ ಒಂದು ಇಲ್ಲಿ ನಾಯಿ ಮುಚ್ಚ ಬಿದ್ದಿರ್ತವೆ, ಅದು ಯಾರು ಅಂತಾರೆ. ಬೇಡ. ಅಲ್ಲಿ ಎಂತಕ್ಕೆ ಈಗ ನಂಗೆ ಉಣ್ಣಕ್ಕೆ ಬೇಡ, ನಾನೊಬ್ಳು. ನೋಡಲ್ಲಿ ಅದೇ ಆಗಲ್ಲ ಅನ್ನೋದು ಪ್ರೇಮಮ್ಮ. ನಾನು ಅಂತ ಹೋಗಲಿ, ಉಣ್ಣೋದು ಹೆಂಗಿದ್ರೆ ಉಣ್ಬೇಕಲ್ಲ. ಎಂತಕ್ಕೆ ನೀವು ಇವತ್ತು ಸಿಟ್ಕೊಂಡಿದ್ದೆ ಅಂತಕ್ಕೆ ಹೇಳಿ. ನನ್ನ ಮೇಲೆ ಏನೋ ಸಿಟ್ಟು ಬಂದದ್ದು ನಿಮಗೆ ನೋಡಿದ್ರೆ ಗೊತ್ತಾಗ್ತದೆ. ನಾನು ಎಂತ ಮಾಡೀನಿ ಅಯ್ಯನ ಹತ್ರ? ನಾನು ಎಂಥದ್ದು ಹೇಳಲ್ಲ, ಪಾಮಾದಷ್ಟಿಗೂ ನಾ ಎಂತ ಹೇಳಲ್ಲ. ನಂಗೆ ಅವ್ರು ಸಿಕ್ಕಲೇ ಇಲ್ಲ. ಭಾಳ ಬೈದ್ರ? ನಂಗೆ ಸಿಕ್ಕಿದ್ರು ನಾನೇ ಹೇಳ್ತಿದ್ದೆ ಮಾರ, ನನಗೆ ಎಡಿ ಆದಂಗಾತು, ಹೋಗೋಣ ಅಂತ ಹೊರಟೆ ಅಂತ. ನಿಮ್ಮ ಸುದ್ದಿನೇ ಹೇಳಕ್ಕಿರಲ್ಲ ನಾನು. ಕೊರಿಯಾ, ಎಂತ ಮಾತಾಡ್ತಿದ್ದೀಯಾ? ಏನು ಬೈರೋ ಎಂತ? ನಂಗೆ ಎಂತ ಬೈಲಪ್ಪ, ನಂಗೂ ಸಿಕ್ಕಲ. ಇವತ್ತಿಗೆ ಬೆಳಗ್ಗೆ ಹೋಗಲೂ ಇಲ್ಲ ನಾನು. ಹಿಂಗೆ ಈಚೆ ಕಂಡಿಲ್ಲೇ ಬಂದೀನಿ. ಎಂತಕ್ಕೆ ಬೈತಾರೆ? ನಂಗೆ ಎಂತಕ್ಕೆ ಬೈತಾರ? ಅಯ್ಯ ಸೊಯ್ಯನ, ನಾನು ಒಂದ್ಸತಿ ಹೆದರೋದೆ ಮಾರ. ಅಲ್ಲ, ನಿನ್ನೆ ಆದಷ್ಟು ಪೂರೈಸೋಗೋಕೆ ಹೇಳಿದ್ರಲ್ಲ ನೀವು, ಹಂಗಾರೆ ಮನೆಗೆ ಹೋಗೋಣ ಅಂದಿದ್ದಕ್ಕೆ ನಾನು ಹೋಗಿದ್ದೆ. ಅದಕ್ಕಾಗಿ ಎಲ್ಲರೂ ಬೈದ್ರೆ ಏನೋ ನಿಮಗೆ ಬೈಯೋಕ್ಕೂ ನೀವು ನಾನೆಂತ ಹೇಳ್ಕೊಟ್ಟಿನಿ ಅಂತ ತಿಳ್ಕೊಂಡ್ರೆ ಏನೋ ಅಂತ ಮಾಡಿದೆ. ಹಂಗೆ ಇರಲಿ ಬಿಡಿ. ನೀವು ಮತ್ತೆ ಎಂತಕ್ಕೆ ಸಿಟ್ಟು ಮಾಡ್ಕೊಂಡಿದ್ದ ಪ್ರೇಮಮ್ಮ ನೀವು? ಎಂತ ಆಯ್ತು ಹೇಳಿ? ಮನೇಲಿ ಏನಾರು ಜಗಳ ದುಂಬಿ ಆತ? ಅವು ಇರವೇ ಅಲ್ಲನ್ರಿ ಮನೆ ಅಂದಮೇಲೆ. ಆದರೂ ಸಿಟ್ಟು ತೆಗೆದು ನೀವು ನನ್ನ ಮೇಲೆ ತೆಗೆದ್ರೆ ನಾನು ಎಂತ ಮಾಡೋದು ನೋಡೋಣ ಹೇಳಿ? ಇಲ್ಲ ಮಾರಯ್ಯ, ಮನೇಲಿ ಎಂಥ ಜಗಳ ಆಗಲ್ಲ, ದುಂಬೆ ಆಗಲ್ಲ. ಕೊರಿಯಾ, ನೀನು ಇಷ್ಟು ಒಂಥರ ಚಾಲಾಕ ಅಂತ ನಂಗೆ ಗೊತ್ತಿರಲ್ಲ ಮಾರಯ್ಯ. ಎಷ್ಟು ಘನಾಗಿ ನಾಟಕ ಮಾಡ್ತೀಯ ನೋಡ. ಗೊತ್ತಿದ್ರು ಗೊತ್ತಿಲ್ದಿದ್ದವ ನನಗೆ. ಅಗ್ಯೋತಾ, ಎಂತ ಹೇಳ್ತಿದ್ದೀರಿ ಪ್ರೇಮಮ್ಮ? ನಂಗೆ ಎಂತ ಗೊತ್ತಾ? ನಾ ಎಲ್ಲರೂ ಹೋಗಿ ಪ್ರಮಾಣ ಮಾಡೋದೇ ಸೈ. ಇಲ್ಲಿದ್ರೆ ನಂಗೆ ಇದನ್ನ ಅಲೆಸ್ಕೀಳು ಸುಮ್ಮನೆ ಇರೋಕ್ಕಾಗಲ್ಲಪ್ಪ. ನಾನು ಯಾವತ್ತಾರು ಅಯ್ಯನ ಹತ್ರ ನಿಮ್ಮ ಸುದ್ದಿ ಹೇಳ್ಕೊಟ್ಟಿದ್ದು ನೋಡಿದ್ರಾ? ಅಯ್ಯನ ಹತ್ರ ನೀ ಅಂತ ಹೇಳಲ್ಲ ಅಂತ ನಂಗೆ ಗೊತ್ತಾ? ಅಯ್ಯ ನಂಗೆ ಸಿಕ್ಕಲೂ ಇಲ್ಲ, ಎಂತ ಹೇಳಲೂ ಇಲ್ಲ. ಒಂದು ಪಕ್ಷ ಅವ್ರೇನಾರು ಬೈದ್ರೆ ನಾನೇನು ತಲೆ ಕೆಡ್ಸ್ಕೊಳಲ್ಲಪ್ಪ. ಇವತ್ತು ಬೈದ್ರೆ ನಾಳೆ ಎಂತಾರು ಹಿಂಗೆ ಹಿಂಗೆ ಮಾಡ್ತಾರೆ. ಅವ್ರ ಮನೆ ಕೆಲಸ ಅವ್ರು ಹೇಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದೆ. ನಂಗೆ ಅದಕ್ಕೆ ಯಾಕೆ ಇದು ಮಾಡ್ಕೊಂಡ್ಲೆ? ಇದು ಮನೆ, ಹೊಸ ಮನೆ ಕಟ್ಟಬೇಕು ಅಂತ ಗೊತ್ತಿದ್ದು ನಿಂಗೆ ಗೊತ್ತಿಲ್ಲನಾ? ಯಾರು ಒಯ್ಯರು ಹೊಸ ಮನೆ ಕಟ್ತಾರಂತ? ಅಂಥ ದೊಡ್ಡ ಮನೆ ಬಿಚ್ಚಿ ಅಲ್ಲ, ಅವತ್ತು ಹೇಳಿದ ಅಲೇಸಿದ್ದೆ. ಇಲ್ಲಿ ಭಾಳ ಕೊಂಪೆ ಆಯ್ತು, ಆಚೆಗೆಲ್ಲರೂ ಹೋಗಿ ಮನೆ ಕಟ್ಟಬೇಕು ಅಂತ. ಹೌದಂತ ಅದ? ಅಲ್ಲ, ಅದಕ್ಕೆ ನನ್ನ ಮೇಲೆ ಅಂತ ಸಿಟ್ಟು ಮಾಡ್ಕೊಳ್ಳೋದು ನೀವು? ನಾ ಹೇಳಿದ್ರೆ ಕೇಳ್ತಾರ ಅವ್ರ? ಎಂತ ಹಿಂಗೆ ಮಾತಾಡ್ತಿದ್ದೀಯಾ? ಸತ್ಯಕ್ಕೂ ನಿಂಗೆ ಹಂಗಾರೆ ಎಂಥದ್ದು ಗೊತ್ತಿಲ್ಲನಾ? ಅಯ್ಯವ್ರ ಮನೆ ಕಟ್ಟಿದ್ರೆ ನಾ ಎಂತಕ್ಕೆ ಬೇಜಾರು ಮಾಡ್ಕೋಬೇಕು? ನಿನ್ನ ಮೇಲೆ ಎಂತಕ್ಕೆ ಸಿಟ್ಟು ಮಾಡ್ಕೋಬೇಕಾ? ನೀವು ನಿಮ್ಮ ಮನೆ ಈಗ ಗೌರ್ಮೆಂಟಿಂದ ಎಂಥದ ಬರ್ತದಂತಾರೆ, ಅದರಲ್ಲೇ ನೀವು ಬೇರೆ ಮನೆ ಕಟ್ಟೋದು ಗೊತ್ತಿಲ್ಲ?
ಎಲ್ಲಿ ಕಟ್ಟೋದು ಅಂತ ಗೊತ್ತಿಲ್ಲ ನನಗೆ. ಎಂತ ನಮ್ಮನೇಲಿ ನಾವು ಹೊಸ ಮನೆ ಕೊಟ್ಟದ? ಎಂತ ತಮಾಷೆ ಮಾಡ್ತಿದ್ದೀರಾ ಎಂತ? ನಿಮಗೆ ಹೇಳಿದ್ದು ಯಾರು ಮಾರ್ರ ಹಂಗಾರೆ? ನಾವು ಎಂತ ಹೆಂಗೆ ಮನೆ ಕಟ್ಟೋದ್ರೆ ಎಂತ ಕಲ್ಲಣ್ಣು ಕೊಟ್ಟು ಕಟ್ಟೋದ? ದುಡ್ಡು ಎಲ್ಲದೆ? ಫಾದರ್ಸಷ್ಟೇ ಮಾಡೆಲ್ಲ ಬಿಚ್ಚಿ ಬೇರೆಗಳ ಕಂಬ ಹಾಕಿ ಗಟ್ಮುಟ್ಟಾಗೆ ಇರಲಿ ಅಂತ ಕಟ್ಟಿದ. ಮತ್ತು ಇವ್ರ ಸ್ವಂತಕ್ಕೆ ಮನೆ ಬಿತ್ತಾರೆ? ಇಲ್ಲಪ್ಪ, ಯಾರು ಹೇಳಿದ್ದು ನಿಮಗೆ? ಯಾರು ಹೇಳಿದ್ರು ನಾನು ಕೇಳ್ತೀನ ಕರಿಯ? ಹಂಗಾರೆ ನಿಂಗೆ ಗೊತ್ತಿಲ್ಲೇನ ಪಾಪ, ನೀನಾರು ಎಂತ ಮಾಡ್ತೀಯ? ನಿನ್ನ ಸೊಸೆ ಹೇಳ್ತಲ್ಲ, ಅಲ್ಲೇ ಇದು ಗೌಡ್ರ ಮನೆ, ಪರತಕ್ಕರ ಮನೆ ಪಕ್ಕ ನಮ್ದು ಹಳೆ ಮನೆ ಇತ್ತಲ್ಲ, ಆ ಜಾಗದಲ್ಲೇ ಮನೆ ಕಟ್ಟಬೇಕು ಅಂತ ಮಾಡಿರಂತೆ. ಎಲ್ಲ ಜಾಗ ಮಟ್ಟ ಮಾಡ್ತಾ ಇದೀಯಪ್ಪ ನಿನ್ನ ಸೊಸೆ ಬಂದು. ಒಂದು ಹೇಳು ಒಂದು ಬಿಡ್ಲ ಇವತ್ತು ಬೆಳಗ್ಗೆ. ಇದು ಬಂಗಾರದಂಗೆ ಘನಾಗ ಸೆಟ್ರಂಗಡಿಲ್ಲೇ ತರಕ್ಕೆ ಹೇಳಿದ್ರು, ಇಲ್ಲೇ ಇದಲ್ಲೇ ಶಣೈ ಹೋಟ್ಲಲ್ಲೂ ತರಕ್ಕೆ ಹೇಳಿದ್ರು. ಯಾವ ವಾರಕ್ಕೊಂದ್ಸತಿ ತಗೊಂಡೋಗಿ ಕೊಡ್ತಿದ್ದೆ 2 ಕಡೆ, ಎಷ್ಟಿದ್ರು ತಗೋತಿದ್ರು. ಬಸ್ಲೆ ಅಂದರೆ ನೋಡಿದ್ರು ಬಾಯಲ್ಲಿರ್ತೀವಿ ಬರ್ತಿತ್ತು, ಆ ಥರ ಬಂದಿತ್ತ. ಇಲ್ಲಿ ತನಕ ನಾ ಯಾರ ಹತ್ರನೇ ಹೇಳಲ್ಲ ಗೊತ್ತಾ, ನಿನ್ನ ಹತ್ರ ಆಗಿದ್ದು ಕೇಳೋದು. ವಾರಕ್ಕೊಂದ್ಸತಿ ತಗೊಂಡೋಗಿ ಕೊಡ್ತಿದ್ದೆ. ಇಸ್ಕೊಲಿ ಹೋಗೋ ಹುಡುಗರ ಹತ್ರ ಕೊಟ್ಟರು ತಗೊಂಡೋಗಿ ಕೊಡ್ತಿದ್ರು, ದುಡ್ಡು ಕೊಟ್ಟು ಕಳಿಸ್ತಿದ್ರು. ಅಷ್ಟನ್ನು ಬುಡಕ್ಕೆ ಹತ್ತ ಕಡ್ದಂಗೆ ಕಡ್ದಿಟ್ಟದ. ಎಂತಕ್ಕೆ ಅಂದರೆ ನಾವು ಇಲ್ಲಿ ಮನೆ ಕಟ್ಟೋದು, ಅದಕ್ಕೆ ಮಟ್ಟ ಮಾಡಬೇಕು, ಇವನ್ನೆಲ್ಲ ಇಟ್ಟರೆ ಆಗಲ್ಲ ಆಗ್ತದೆ. ನಾವು ಎಷ್ಟು ಹೊಟ್ಟೆ ಉರಿಬೋದು ನೋಡೋಣ ಹೇಳ. ನೀನು ಕಾಣೋದಕ್ಕೆ ಅದೊಂದು ತೆಂಗಿನ ಸಸಿಯಲ್ಲಿ 2 ಕೈಯಾರು ನಾ ತಿಂತೀನಿ ಅಂತ ಕೇಳೋಕೆ ಆ ಗೌಡ್ರ ಹತ್ರ ನಾನು ಎಷ್ಟು ಬಯಸ್ಕೊಂಡಿನ, ಪೆಟ್ಟು ಅಂತಿಲ್ಲ. ಹಂಗೆ ಮಾಡಿ ನಾನು ನೀರು ಬರೋಕೊಂಡು ರಕ್ತ ಬಸ್ಕೊಂಡು ಉಳಿಸ್ಕೊಂಡಿದ್ನ, ಒಂದೇ ಸತಿ ಬಂದು ಹಿಂಗೆ ಮಾಡ್ತೀನಿ ಅಂತದಲ್ಲ, ಎಂತ ಅಂತ ಹೇಳ್ಬೇಕು ನೋಡೋಣ ಹೇಳ. ಏನು ಕೊಲಿ ಕಾಣ್ತಂತ ನಂಗೆ ಗೊತ್ತಿಲ್ಲ. ಯಾವ ದೇವ್ರ ಮೇಲೆ ಬೇಕಾದ್ರೆ ಆಣೆ ಮಾಡಿ ಹೇಳ್ತೀನಿ, ನಂಗೆ ಗೊತ್ತಿಲ್ಲ ಪ್ರೇಮಮ್ಮ. ಹೋಗ್ತೀನಿ ಇವತ್ತು, ಮನೆಗೆ ಹೋಗ್ತೀನಿ, ಕೇಳ್ತೀನಿ ಇದು ಎಂತಕ್ಕೆ ಹಿಂಗೆ ಮಾಡಿದ್ದು ಅಂತ. ಎಲ್ಲಿ ಹೋಗಿ ಕೊಡ್ತಾಳಂತವಳು? ಅದು ಇಲ್ಲೆಲ್ಲ ಜಾಗಕ್ಕೆ ಬರಗಾಲ ಆಗಿ ನೀವು ಅಲ್ಲಿ ಇದು ಮಾಡಿದ ಜಾಗ ಇದು ಮಾಡ್ತದಂತ. ಯಾರು ಅದು ಕೊಡೋರು ಇರ್ಬೇಕತ್ತಲ್ಲ. ಮಾದಪ್ಪಯ್ಯಗೆ ಗೊತ್ತಾದರೂ ಮತ್ತೇನಿಲ್ಲ, ಅಡ್ಬಟ್ಕಿ ಹೊಡಿತಾರೆ, ಮತ್ತೆ ಆಚೆಗೆ ದಾಟಕ್ಕೆ ಬಿಡಲ್ಲ. ನಾನು ಹೋಗಿ ಹೇಳಿ ಬಂದೀನಿ ಪಾರ್ವತಕ್ಕನ ಹತ್ರ. ಅವರು ನಾನು ಹೇಳ್ತೀನಿ, ಅದು ಎಲ್ಲಿಂದ ಇದು ಮಾಡ್ತದೆ ನೋಡೋಣ ಅಂದಿದ್ರು. ನಾನು ಹಂಗಾರೆ ಒಂದು ಮನೆ ಕಟ್ಟೋದು ಅಂದರೆ ಮನೇಲೆಲ್ಲ ಕೂತು ಮಾತಾಡಲ್ಲ ನಾ ಕರಿಯ. ಇವು ಗೊತ್ತಿದ್ದು ನಂಗೊಂದು ಸಲ ಹೇಳ್ದೆ ಹೋಗ್ಬಿಟ್ನಲ್ಲ ಅಂತ ಭಾಳ ಮನಸ್ಸಿಗೆ ಬೇಜಾರಾಗಿತ್ತು. ಬೇಜಾರು ಆಗ್ತದೆ ಬಿಡ್ತದೆ ಹೇಳು ನೋಡೋಣ. ಹಂಗೆ ಮಾತಾಡಿದೆ ನಿನ್ನ ಸೊಸೆ. ನಾನು ಹೋಗಿ ಪಾರ್ವತಕ್ಕನ ಹತ್ರ ಹೇಳೋಕ್ಕೂ ಅವರು ಬೇಜಾರು ಮಾಡ್ಕೊಂಡ್ರು. ಅದೇ ಅಂತ ಮಾಡ್ತದೆ ನೋಡ್ತೀನಿ, ನಾ ಹೇಳ್ತೀನಿ ಅಂದ್ರೆ ಹಂಗಾಗಿ ಬಂದೆ. ಅದೇ ಒಂಥರ ಬೇಜಾರಲ್ಲಿ ನಾನು ಊಟನೂ ತರಲ್ಲ, ಎಂಥದನ್ನೂ ತರಲ್ಲ. ಯಾರಿಗೆ ಬೇಕು ಹೇಳು? ಎಲ್ಲ ಸಮ ಅನ್ನೋಷ್ಟೊತ್ತಿಗೆ ಹಿಂಗಿದ್ದು ಎಂಥರ ಆಗ್ತಿರ್ತದೆ ಮರೆಯ. ಹಂಗಾರೆ ನಿಂಗೆ ಗೊತ್ತಿಲ್ಲ, ನಿಮಗೆಲ್ಲ ಗೊತ್ತೇ. ಅದೇನೋ ಅಯ್ಯನ ಹತ್ರನೂ ಹೇಳಬೇಕು ಅಂತ ಜ್ಞಾನ ಮಾಡಿದ್ದೆ. ಬೇಡ ಬೇಡ, ಅಯ್ಯನ ಹತ್ರ ಹೇಳಬೇಡಿ ಪ್ರೇಮಮ್ಮ. ಅಯ್ಯನ ಹತ್ರ ಹೇಳಕ್ಕೆ ಹೋಗಬೇಡಿ. ಅವ್ರು ಎಂತಾರು ಹೇಳ್ತಾರೆ ಸಿಟ್ಟಿಗೆ, ಅವರಿಗೆ ತಪ್ಪ ಥರ ಮಾತಾಡ್ತವೆ. ಇವಕ್ಕೇನು ಚರ್ಬಿ ಕಮ್ಮಿ ಇಲ್ಲ. ಈಗೆಲ್ಲ ಸ್ವಲ್ಪ ದಿವಸ ಘನಾಗೆ ಇತ್ತಪ್ಪ. ಈಗೀಗ ನೋಡಿ ಅವ್ರ ಪಾರ್ವತಮ್ಮರ ಮನೆ ಕೆಲಸಕ್ಕೆ ಹೋಗಕ್ಕೆ ಶುರು ಮಾಡಿದ್ಮೇಲೆ ಅದನ್ನು ಹಿಡಿಯರೇ ಇಲ್ಲ ಅನ್ನಂಗೆ ಆಗ್ಯದಪ್ಪ. ಆದ್ರೆ ನಂಗೊಂದು ಸಣ್ಣ ಸುಳುನು ಸಿಕ್ಕದೆ ಹೋಗ್ಬಿಡ್ತಲ್ಲ, ಹೀಗೆಲ್ಲ ಇದು ಮಾಡ್ತಾ ಇದ್ದಾರೆ ಹಿಂದಕ್ಕಿಂದ ಅಂತ. ಅದು ಹೆಂಗೆ ಕೊಡ್ತದೆ ನಾನು ನೋಡ್ಕಿತೀನಿ. ನೀವು ಅದಕ್ಕಾಗಿ ಏನು ತಲೆ ಬಿಸಿ ಮಾಡ್ಕಿಬೇಡಿ ನೀವು. ಅಲ್ಲ, ಅದಕ್ಕಾಗಿ ಅನ್ನೋದೇ ಅಲ್ಲ. ಪಾರ್ವತಕ್ಕನು ಹೇಳಿದ್ರು, ಅದೇ ಹೆಂಗೆ ಬಂದು ಇದು ಮಾಡ್ತದೆ, ನಾವು ಯಾರಿಗೂ ಕೊಡಲ್ಲ ಜಾಗ, ಇದು ನಮಗೆ ಬೇಕು ಅಂತ ಹೇಳ್ಯಾರ ಅವರು. ಆದರೂ ಮನ್ಸಿಗೆ ಒಂಥರ ಬೇಜಾರಾತ. ನೀನೊಂದು ಸಲ ನನ್ನ ಹತ್ರ ಏನೋ ಹೇಳ್ದೆ ಹೋಗ್ಬಿಟ್ಟಲ್ಲ ಅಂತ. ನಿಂಗೆ ಗೊತ್ತೇ ಇಲ್ಲ ಅನ್ನೋದು ನಂಗೆ ಗೊತ್ತಿಲ್ಲ. ನಿಮ್ಮ ಹುಚ್ಚಾಳಾಗಿತ್ತು. ಬಂದರೆ ನನ್ನ ಹತ್ರ ಒಂದು ಸಲ ಕೇಳಿದ್ರು ನಾ ಹೇಳ್ತಿರ್ಲ. ಎಂತ ನಾ ಸ್ವಪ್ನದಲ್ಲೂ ಈ ಥರ ಜ್ಞಾನ ಮಾಡಲ, ಇನ್ನು ಎಂತಕ್ಕಂತ ನೋಡೋದು. ಆತಲ್ಲ ಹೇಳಿ ಬನ್ನಿ ಉಣ್ಣನ ಬಲ್ಲಿ. ಈಗ ನಮ್ಮನೆ ಗಂಜಿನೇ ಉಣ್ಣನ, ಒಂದೊಂದು ಮುಷ್ಟಿ ಇಬ್ಬರು ಉಣ್ಣನ ನಡಿ ಮರಯ್ಯ. ಅದರಲ್ಲೊಂದೇನ ನಿಮ್ಮನೆಯಲ್ಲೂ ಬೆಂಕಿಲೇ ಬೇಯಿಸೋದು ನಡೆ. ಅಲ್ಲ ನಿಂಗೆ ಕಮ್ಮಿ ಆಗ್ತದೆ ನಮ್ಮ ಮರಯ್ಯ.
ಇಲ್ಲಪ್ಪ, ಕಮ್ಮಿ ಆಗ್ತದ ಮತ್ತೆಂತಾರೆ ಬಲ್ಲಿ ನೀವು ಇದ್ದಿದ್ರೇ ಒಂದು ಚೂಚೂರು ತಿಂದ್ರು ಸೈ. ಅಂತ ಮಿಕ್ಕಿ ಹೊಟ್ಟೆ ತುಂಬಲ ಅಂತ ಕಂಡ್ರೆ ಗನಾವೆರಡು ಪ್ಯಾರ್ಲಡ್ ನೋಡಿಟ್ಟಿನಲ್ಲಿ ನಿಮ್ಮನೆ ಹುಡುಗಕ್ಕೆ ಒಂದು ನಮ್ಮನೆ ಹುಡುಗರಿಗೊಂದು ತೊಗೊಂಡು ಹೋಗೋಣ ಅಂತ ಮಾಡಿದ್ದೆ. ಅದನ್ನೇ ಕುತ್ಕೊಂಡು ತಿನ್ನೋಣ ಇಲ್ಲಿ. ಅಲ್ಲಿಗೂ ಹೊಟ್ಟೆ ತುಂಬಲ ಅಂದ್ರೆ ಅಲ್ಲಿ ಇದ್ರ ಅಲ್ಲಿ ಪಪ್ಳೆ ಹಣ್ಣು ಅದಾವೆ ಹೋಗಿ ಬರ್ತೀನಿ ತಿಂದ್ಕೊಂಡ್ರೆ ಸೈ ಬಲ್ಲಿ ನೀವು.